ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೆ ಎದ್ದೇಳ್ತಾ ಇದ್ದಂಗೆ ಮನೆಯಿಂದ ಆಚೆ ಬಂತಾ ಇದ್ದಂಗೆ ಒಂದು ಸ್ವಲ್ಪ ಕೂದಲನ್ನೆಲ್ಲ ನೋಡಿಕೊಂಡು ಕಣ್ಣಲ್ಲಿ ಇದ್ದಂಥ ಗೀಜನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೀದಾ ಸ್ಕೂಲ್ ಮನೆ ತಗೊಳ್ಟೆ. ಅಲ್ಲಿ ನಮ್ಮಮ್ಮ ತಲೆ ಮೇಲೆ ಸೋಡ್ಬಿಟ್ಟೆ ನಿಂತ್ಕೊಂಡು ಕಾಯ್ತಾ ಇದ್ರು. ನೋಡಿ, ಕ್ಯಾಮ್ರಾ ನೋಡಿದ್ರೆ ಸ್ಟಿಲ್ಲು ಕೇರೆ ಮಾಡ್ತಾಯಿಲ್ಲ ಗುರು. ಯಾಕಂದರೆ ಕಸ್ಮಕ್ರಿ ಎತ್ತಾಗಬೇಕಾಯ್ತು. ಸೊ ಕಸ್ಮಕ್ರಿ ಎಲ್ಲ ಎತ್ಬಿಟ್ಟು ಆಮೇಲೆ ಬಂದು ನೋಡಿದೆ ನಮ್ಮಪ್ಪ ಹಸುಗಳ ಮೈಯೆಲ್ಲ ತೊಳಿತಾಯಿದ್ರು. ಇನ್ನೇನು ಹಾಲು ಕರಿಬೇಕಾಯ್ತು. ಸಗಣಿ ಪಟ್ಟ ಹಾಕೊಂಡಿರ್ತೀವಿ ಬೇಸಿಗೆಗಂತೂ. ಸೊ ಹಾಲೆಲ್ಲ ಕರಿತಾಯಿದ್ರಿ. ಅವಾಗ ನಮ್ಮಪ್ಪ ಅಂದರು, ಇವತ್ತು ಜಾಸ್ತಿ ಕೆಲಸ ಐತೆ, ಬೇಗ ಬೇಗ ಮುಗಿಸ್ಕೊಂಬಿಡ್ಬೇಕು, ಬಿಸಿಲು ಆಗೋ ಅಷ್ಟೊತ್ಕಂತು ಅಂದರು. ಸರಿಯಪ್ಪ ಅಂದೆ. ಫಸ್ಟ್ ಕೆಲಸ ಇದ್ದಿದ್ದೆ ತೋಟದಲ್ಲಿ ಕಟ್ಟಾಕೋ ಹಸುಗಳ ಜಾಗದಲ್ಲೆಲ್ಲ ನೀರು ನಿಂತು ಎಲ್ಲ ಕೊಚ್ಚಾಗಿತ್ತು. ಹಳೆ ಮಣ್ಣನ್ನೆಲ್ಲ ಸೈಡ್ ಹಾಕ್ಬಿಟ್ಟು ಹೊಸ ಮಣ್ಣು ಹಾಕಿದೆ. ಅದೆಲ್ಲ ಮುಗಿಸ್ಬಿಟ್ಟು ಸೀದಾ ನಾನು ಜೋಳ ಕಡ್ಡಿ ಕೊಯ್ಯೋಕ್ಕಂತ ಹೊರಟೆ. ಆ ಜೋಳ ಕಡ್ಡಿಯಾಗ ಭಯಂಕರ ಏನಿದ್ವು ಗುರು. ಯಾಕೆ ಹೇಳ್ತೀರಿ, ಯಾವ ಪಾಪಗೆ ಏನಿದ್ವು ಅಂದರೆ ಮೈಯಲ್ಲಿ ಹತ್ಬಿಟ್ವು. ಫುಲ್ಲು ಮುಳ ಅಂತೈತೆ. ತೋರಿಸ್ತೀನಿ ನೋಡ್ರಿ ಯಾವ ಪಾಪ. ನೋಡಿ ಏನು ಅದು ಬರೀ ಕಪ್ಪಿರ್ಬು ಅಪ್ಪ. ನಿಜವಲ್ಲ, ನೀವು ಆ ಗಿಡದಾಗ ನೋಡಿಬಿಡ್ಬೇಕು ಆ ಏನುಗಳನ್ನೆಲ್ಲ ಹೆಂಗವೆ ಅಂತ. ನೋಡಿ ತೋರಿಸ್ತೀನಿ. ನೋಡಿ ಏನಿದ್ರೆ ಹೆಂಗೆ. ಆಮೇಲೆ ನಾಷ್ಟ ಮಾಡೋಣ ಅಂತ ಬಂದೆ. ಇವತ್ತು ನಾಷ್ಟ ಬಂದ್ಬಿಟ್ಟು, ಇವತ್ತು ನಾಷ್ಟ ಅಲ್ಲ, ಊಟ ಡೈರೆಕ್ಟು. ಸೊ ಹುಳಿ ಸಾರು, ಅನ್ನದ ಮುಖ. ಅದು ನಾವು ಹುಳಿ ಸಾರು ಅಂದರೆ ಹಂಗೆ ತಿನ್ನೋಕ್ಕೆ ಬೇಜಾರು ಗುರು. ಸೊ ಮಜ್ಜಿಗೆ, ಮೊಸರು, ತುಪ್ಪ ಆ ಥರ ಏನಾದರೂ ಇದ್ದರೆ ಸಕ್ಕತ್ತಾಗಿರ್ತೈತೆ. ಆಮೇಲೆ ಇನ್ನೇನು ಮಧ್ಯಾಹ್ನ ಆಯಿತು ಅಂದ್ಬಿಟ್ಟು ಏನಾದ್ರು ತಿನ್ನಬೇಕಲ್ಲ ಅಂದ್ಬಿಟ್ಟು ಹೋಗಿ ಬೇಕ್ರಿಗೆ ಹೋಗ್ಬಿಟ್ಟು ಎಗ್ ಪಪ್ಸ್ ತಗೊಂಬಂದೆ. ಸೂಪರಾಗಿತ್ತು. ಎಗ್ ಪಫ್ ಅಲ್ಲ, ಎಗ್ ಪಪ್ಸ್. ಓಕೆ, ಸೊ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು, ಬಾಯ್.